ಪ್ರೀತಿಯ ಎಲ್ಲ 10ನೇ ತರಗತಿ ಮಕ್ಕಳೇ, ಈ ವಿಡಿಯೋಗೆ ತಮಗೆಲ್ಲ ಸ್ವಾಗತ. ನಾನು ಈ ಹಿಂದಿನ ವಿಡಿಯೋದಲ್ಲಿ ಭಾಗ 1ರ ಪುಸ್ತಕದಲ್ಲಿ ಯಾವ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಬರ್ತವೆ ಅಂತ ತಿಳಿಸಿದ್ದೆ. ಇದೀಗ ಅದರ ಮುಂದುವರೆದ ಭಾಗವನ್ನು ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ. ಮುಂದಿನ ಪಾಠ ಯುದ್ಧ ಪಾಠದಿಂದ ನಿಮ್ಗೆ ಯಾವುದು ಬರ್ತವೆ ಅಂತ ನಾವಿಲ್ಲಿ ನೋಡೋದಾದರೆ, ಯುದ್ಧ ಪಾಠದಿಂದ ಒಂದು ವಾಕ್ಯದ ಪ್ರಶ್ನೆಗಳು ಬರಲ್ಲ, ಹಾಗೆಯೇ 3-4 ವಾಕ್ಯಗಳು ಉತ್ತರಿಸಿ ಬರೋದಿಲ್ಲ. ಇದರಲ್ಲಿ ಬರುವಂಥದ್ದು 8 ವಾಕ್ಯನೂ ಬರೋದಿಲ್ಲ. ಇದರಲ್ಲಿ ಬರುವಂಥ ಪ್ರಶ್ನೆಗಳು ಯಾವುವು ಅಂತಂದರೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅನ್ನೋ ಪ್ರಶ್ನೆಗಳು ಬರ್ತವೆ. ಇಲ್ಲಿ 4 ಪ್ರಶ್ನೆಗಳಿದ್ದಾವೆ. ಈ 4 ಹೇಳಿಕೆಗಳಲ್ಲಿ ಇದರಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಹೇಳಿಕೆಗಳು ಯಾವುದು ಅಂತಂದರೆ, 1, ನಾನು ಆಕೆಯನ್ನು ಪರೀಕ್ಷಿಸುವೆ, ನೀವು ಬಿಸಿ ನೀರು ಸಿದ್ಧಪಡಿಸಿ ಅನ್ನೋದು ಇದು ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಯುದ್ಧಕ್ಕೆ ಹೋದ ನನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ, ಇವೆರಡು ಇಂಪಾರ್ಟೆಂಟ್ ಆಗುತ್ತೆ ಈ ಯುದ್ಧ ಪಾಠದಿಂದ. ಅದ್ರ ಜೊತೆಗೆ ಲೇಖಕರ ಪರಿಚಯ, ಸಾರಾ ಅಬೂಬಕ್ಕರ್ ಅವರದ್ದು ಪರಿಚಯ ಬಹಳಷ್ಟು ಮುಖ್ಯವಾಗಿ ಇದರಲ್ಲಿ ಕೇಳುವಂಥ ಸಾಧ್ಯತೆಗಳಿದ್ದಾವೆ. ಹಾಗಾಗಿ ನೀವು ಸಂದರ್ಭಗಳಲ್ಲಿ 2 ಸಂದರ್ಭಗಳು, ಅದರ ಜೊತೆಗೆ ಸಾರಾ ಅಬೂಬಕ್ಕರ್ ಅವರ ಕೃತಿಕಾರ ಪರಿಚಯವನ್ನು ಓದಿಕೊಂಡ್ರೆ ಉತ್ತಮ ಅನ್ನಿಸ್ತದೆ. ಮುಂದೆ ಶಬರಿ ಪಾಠವನ್ನು ನಾವು ನೋಡೋದಾದರೆ, ಶಬರಿ ಪಾಠದಲ್ಲಿ 1 ಮಾರ್ಕ್ ಕ್ವಶನ್ಸ್ ಕೇಳೋದಿಲ್ಲ, 2 ಮಾರ್ಕ್ಸ್ ಕ್ವಶನ್ ಕೇಳೋದಿಲ್ಲ, 3 ಮಾರ್ಕ್ಸ್ ಕ್ವಶನ್ಸು ಕೇಳಲ್ಲ. ಇದರಲ್ಲಿ ಕೇಳುವಂಥದ್ದು 4 ಮಾರ್ಕ್ಸ್ ಕ್ವಶನ್ನು, 4 ಅಂಕದ ಪ್ರಶ್ನೆ. 4 ಅಂಕದ ಪ್ರಶ್ನೆ ಅದು ಯಾವುದು ಅಂದರೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಇದೇ ಪಾಠದಲ್ಲಿ 8-10 ವಾಕ್ಯವನ್ನು ಕೇಳೋದು. ಪಾಠದ ವಿಭಾಗದಲ್ಲಿ ನೀವು ಯಾವ 8-10 ವಾಕ್ಯಗಳನ್ನು ಓದಬೇಡಿ, ನೀವು 8-10 ವಾಕ್ಯ ಓದಬೇಕಾಗಿರುವಂಥದ್ದು ಇದೇ ಪಾಠದಿಂದ ಕೇಳ್ತಾರೆ. ಹಾಗಾಗಿ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಈ 3 ಪ್ರಶ್ನೆಗಳಲ್ಲಿ ನೀವು ನೀವು 2 ಪ್ರಶ್ನೆಗಳನ್ನು ಅಭ್ಯಾಸ ಮಾಡಲೇಬೇಕು. ಇಲ್ಲಿ ನೀವು ಮುಖ್ಯವಾಗಿ ನೀವು ಅಭ್ಯಾಸ ಮಾಡಬೇಕಾಗಿರುವಂಥದ್ದು ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿ, ಇನ್ನೊಂದು ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಈ 2 ಪ್ರಶ್ನೆಗಳು ಅತ್ಯಂತ ಮುಖ್ಯ ಆಗ್ತದೆ. ಇದನ್ನೇ ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಅಭ್ಯಾಸ ಮಾಡಿ, ನಿಮಗೆ 4 ಅಂಕಗಳು ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಶಬರಿ ಪಾಠದಿಂದ ನೀವು ಈ 2 ಪ್ರಶ್ನೆಗಳನ್ನ ಓದಿಕೊಂಡ್ರೆ ಸಾಕು, ಉಳಿದಂತೆ ಯಾವುದನ್ನು ನೀವು ಓದುವ ಅವಶ್ಯಕತೆ ಇಲ್ಲ. ಮುಂದೆ ಲಂಡನ್ ನಗರಕ್ಕೆ ಬಂದಾಗ ನಾವು ಈ ಪಾಠದಲ್ಲಿ ಕೇಳುವಂತಹ ಪ್ರಶ್ನೆಗಳು 1 ವಾಕ್ಯದ ಪ್ರಶ್ನೆಗಳು ಹಾಗೂ 2-3 ವಾಕ್ಯದಲ್ಲಿ ಉತ್ತರ ಬರೆಯುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 1 ವಾಕ್ಯದ ಪ್ರಶ್ನೆಗಳಲ್ಲಿ ಬಹಳ ಮುಖ್ಯವಾಗಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ, ಲಂಡನ್ನಿನ ಪೇಟೆಯಲ್ಲಿರುವ ಸ್ಟೇಷನರಿ ಅಂಗಡಿಯ ಹೆಸರೇನು ಅನ್ನೋದು 1. ಅದರ ಜೊತೆಗೆ ಆಂಗ್ಲ ಸಾಮ್ರಾಜ್ಯದ ವೈಭವ ಕಂಡುಬರುವ ಓಣಿ ಯಾವುದು. ಆಲ್ಮೋಸ್ಟ್ ಎಲ್ಲನೂ ಕೂಡ ಸುಲಭವಾಗಿದ್ದಾವೆ. ಈ 2 ಕಡೆ ನೀವು ಒತ್ತು ಕೊಡಬೇಕಾಗತ್ತೆ. ಇನ್ನು ಅದು ಬಿಟ್ಟರೆ 2-3 ವಾಕ್ಯದಲ್ಲಿ ಉತ್ತರ ಬರೆಯುವಂಥದ್ದು, ಇದು ಬಹಳಷ್ಟು ಸಲ ಇದರ ಬಗ್ಗೆ ಕೇಳಿದ್ದಾರೆ ಈ ಪಾಠದಲ್ಲಿ ಈ ಪ್ರಶ್ನೆಗಳನ್ನ. ಇದ್ರ ಯಾವುದು ಅಂತಂದರೆ, ಊಲವರ್ಥ ಅಂಗಡಿಯಲ್ಲಿ ಸಿಗುವ ವಸ್ತುಗಳಾವುವು, ಟೊಪ್ಪಿಗೆಯ ವಿಶೇಷತೆಯನ್ನು ಲೇಖಕರು ಹೇಗೆ ದಾಖಲಿಸಿದ್ದಾರೆ, ಈ ಪ್ರಶ್ನೆ 1. ಅದರ ಜೊತೆಗೆ ಪೊಯೆಟ್ ಕಾರ್ನರ್ನಲ್ಲಿ ಯಾವ ಕವಿಗಳ ಸಮಾಧಿಗಳಿವೆ. ಈ 3 ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿ ನಾನು ಇಲ್ಲಿ ತಿಳಿಸ್ತಾ ಇದ್ದೀನಿ ಲಂಡನ್ ನಗರ ಪಾಠದಲ್ಲಿರುವಂಥದ್ದು. ಇದರಲ್ಲಿ 8-10 ವಾಕ್ಯ ಕೇಳಲ್ಲ, ಸಂದರ್ಭ ಕೇಳಲ್ಲ, ಅದ್ರ ಜೊತೆಗೆ ಕವಿಕೃತಿ ಪರಿಚಯ ವಿಕ್ರ ಗೋಕಾಕ್ರವ್ರ ಬಗ್ಗೆಯೂ ಕೂಡ ಕೇಳೋದಿಲ್ಲ. ಇವೆರಡರ ಬಗ್ಗೆ ಅಷ್ಟೇ ಕೇಳ್ತದೆ, 1 ವಾಕ್ಯದ್ದು ಮತ್ತು 2 ವಾಕ್ಯದ ಪ್ರಶ್ನೆಗಳು. ಇದನ್ನು ಬಿಟ್ಟು ಉಳಿದಂತೆ ಯಾವುದನ್ನು ಕೇಳೋದಿಲ್ಲ. ಇನ್ನು ಮುಂದೆ ಅಗ್ನಿಭೂತಿ ವಾಯುಭೂತಿಯರ ಕಥೆಯ ಪಾಠದಲ್ಲಿ ಇದರಲ್ಲಿ ಕೇಳುವಂತಹ ಪ್ರಶ್ನೆಗಳು ಯಾವುದು ಅಂದರೆ, ಒಂದು ವಾಕ್ಯದ ಪ್ರಶ್ನೆಗಳನ್ನು ಕೇಳ್ತಾರೆ. ಅದು ಬಿಟ್ಟರೆ 3-4 ವಾಕ್ಯದಲ್ಲಿ ಬರೆಯುವಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 1 ವಾಕ್ಯದ ಪ್ರಶ್ನೆಗಳಿಗೆ ಯಾವುದಕ್ಕೆ ನೀವು ಹೆಚ್ಚು ಒತ್ತು ಕೊಡಬೇಕು ಅಂತಂದರೆ, ಇಲ್ಲಿ ಕೌಸಂಬಿಯ ಅರಸ ಯಾರು, ಅದರ ಜೊತೆಗೆ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು, ಮತ್ತು ಪಂಡಿತರಾದ ಅಗ್ನಿಭೂತಿ ವಾಯುಭೂತಿಯರಿಗೆ ದೊರೆತ ಪದವಿ ಯಾವುದು. ಈ 3 ಪ್ರಶ್ನೆಗಳಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿ ನಾನು ಇಲ್ಲಿ 1 ವಾಕ್ಯದ ಪ್ರಶ್ನೆಗಳನ್ನು ಗುರುತಿಸೋದಕ್ಕೆ ಇಷ್ಟಪಡ್ತೀನಿ. ಮುಂದೆ ಇನ್ನು 2 ಅಂಕದ ಪ್ರಶ್ನೆಗಳು, ಅದು ಈ 3-4 ವಾಕ್ಯಗಳು ಉತ್ತರಿಸಿ ಅನ್ನೋದನ್ನು ಈ ಮೇನಲ್ಲಿ ಕೊಡ್ತಾರೆ. ಇದರಲ್ಲಿ ನಿಮಗೆ ಮುಖ್ಯವಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ಹೇಳಿದ್ರೆ, ಅಗ್ನಿಭೂತಿ ವಾಯುಭೂತಿಯರು ಸೂರ್ಯಮಿತ್ರನಿಂದ ಕಲಿತ ವಿದ್ಯೆಗಳಾವುವು ಅನ್ನೋದನ್ನು ಇಲ್ಲಿ ಕೇಳುವ ಸಾಧ್ಯತೆ ಇದೆ. ಅದರ ಜೊತೆಗೆ ಸೂರ್ಯಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು. ಈ 2 ಪ್ರಶ್ನೆಗಳಲ್ಲಿ
ಇಂಪಾರ್ಟೆಂಟು. ಇಲ್ಲಿ ನೀವು ಇದನ್ನು ಹೆಚ್ಚಿಗೆ ಗಮನ ಕೊಡಬೇಕಾಗತ್ತೆ. ಇನ್ನು ಇದು ಬಿಟ್ಟರೆ ಇಲ್ಲಿ 8 ವಾಕ್ಯ ಕೇಳೋದಿಲ್ಲ, ಅದರ ಜೊತೆಗೆ ಸಂದರ್ಭಗಳನ್ನು ಕೇಳೋದಿಲ್ಲ, ಮತ್ತು ಕೃತಿಕಾರರ ಪರಿಚಯನೂ ಕೂಡ ಇಲ್ಲಿ ಕೇಳೋದಿಲ್ಲ. ಶಿವಕೋಟ್ಯಾಚಾರ್ಯರ ಬಗ್ಗೆನೂ ಕೂಡ ಕೇಳಲ್ಲ. ಇವಿಷ್ಟನ್ನು ನೀವು ಈ ಪಾಠದಲ್ಲಿ ಓದ್ಕೊಳ್ಬೇಕಾಗತ್ತೆ. ಇದಿಷ್ಟು ಪಾಠದ ವಿಭಾಗಕ್ಕೆ ಸಂಬಂಧಪಟ್ಟಿರುವಂಥದ್ದು. ಇನ್ನು ಪದ್ಯಗಳಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಕೇಳ್ತಾರೆ ಅಂತ ನೋಡೋಣ. ಈ ಭಾಗ 2 ಪುಸ್ತಕದಲ್ಲಿ ಹಸುರು ಪದ್ಯಕ್ಕೆ ಬಂದಾಗ ಇಲ್ಲಿ ಕೇಳುವಂತಹ ಪ್ರಶ್ನೆಗಳು ಯಾವುದು ಅಂದರೆ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಇದನ್ನು ಬಿಟ್ಟರೆ 1 ವಾಕ್ಯ 2-3 ವಾಕ್ಯ 8 ವಾಕ್ಯ ಯಾವುದೂ ಕೇಳೋದಿಲ್ಲ, ಸಂದರ್ಭಗಳನ್ನು ಕೇಳ್ತಾರೆ. ಸಂದರ್ಭದಲ್ಲಿ ಯಾವುದು ಮುಖ್ಯ ಇಲ್ಲಿ ಅಂತಂದರೆ, ಒಂದು ಹಸುರಾದುದೋ ಕವಿಯಾತ್ಮಂ, ಅದರ ಜೊತೆಗೆ ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಈ 2 ಪ್ರಶ್ನೆಗಳನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿದೆ. ಮತ್ತು ಇಲ್ಲಿ ಈ ಪದ್ಯದಿಂದ ಕೇಳುವಂಥದ್ದು ಕುವೆಂಪುರವರ ಕೃತಿಕಾರರ ಪರಿಚಯವನ್ನು ಇಲ್ಲಿ ಕೇಳುತ್ತಾರೆ. ಏಕೆಂದರೆ ಇವರು ನಮ್ಮ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೂ 2ನೇ ರಾಷ್ಟ್ರ ಕವಿ ಆಗಿರೋದ್ರಿಂದ ಇವರು ಮುಖ್ಯವಾಗಿ ಇಲ್ಲಿ ಕೇಳುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗಾಗಿ ಕವಿ ಕೃತಿ ಪರಿಚಯದ ಜೊತೆಗೆ ಇಲ್ಲಿ 2 ಸಂದರ್ಭಗಳನ್ನು ಇಲ್ಲಿ ನೋಡ್ಕೋಬೇಕು. ಹಸುರಾದುದು ಕವಿಯಾತ್ಮಂ, ಹಸುರತ್ತಲ್ ಹಸುರಿತ್ತಲ್ ಹಸುರೆತ್ತಲ್ ಇವುಗಳನ್ನೇ ಕೇಳಬೇಕನ್ನೋ ನಿಯಮ ಇಲ್ಲ. ಪದ್ಯದ ಯಾವುದಾದ್ರೂ ಸಾಲುಗಳನ್ನು ಇಲ್ಲಿ ತಗೊಂಡು ನೀವು ಇಲ್ಲಿ ಸಂದರ್ಭಕ್ಕೆ ಕೇಳುವ ಸಾಧ್ಯತೆ ಇದೆ. ಹಾಗಾಗಿ ಪದ್ಯವನ್ನು ಹೆಚ್ಚಿಗೆ ನೀವು ಓದಬೇಕಾಗತ್ತೆ ಮತ್ತು ಕವಿಕೃತಿ ಪರಿಚಯವನ್ನು ಇಲ್ಲಿ ನೋಡ್ಕೋಬೇಕಾಗತ್ತೆ. ಇದು ಹಸುರು ಪದ್ಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ನಾವು ನೋಡಬೇಕು. ಮುಂದೆ ಹಲಗಲಿ ಬೇಡರು ಪದ್ಯಕ್ಕೆ ಬಂದಾಗ ಇಲ್ಲಿ ಕೇಳುವಂಥದ್ದು, ಈ ಪದ್ಯದಲ್ಲಿ ಕೇಳುವಂಥ ಪ್ರಶ್ನೆಗಳು ಯಾವುದು ಅಂತಂದರೆ, ಇಲ್ಲಿ 1 ವಾಕ್ಯದ ಪ್ರಶ್ನೆಗಳು ಹಾಗೂ 2-3 ವಾಕ್ಯದ ಪ್ರಶ್ನೆಗಳನ್ನು ಕೇಳುತ್ತಾರೆ. 2 ಅಂಕದ ಪ್ರಶ್ನೆ, 1 ಅಂಕದ ಪ್ರಶ್ನೆ. 1 ಅಂಕದ ಪ್ರಶ್ನೆಗಳಲ್ಲಿ ನಾವು ಇಲ್ಲಿ ನೋಡಬೇಕಾಗಿರುವಂಥದ್ದು, ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು, ಹಲಗಲಿಯ 4 ಪ್ರಮುಖರು ಯಾರು, ಅದರ ಜೊತೆಗೆ ಹಲಗಲಿ ಗ್ರಾಮ ಎಲ್ಲಿದೆ, ಈ 3 ಪ್ರಶ್ನೆಗಳು ಇಲ್ಲಿ ಮುಖ್ಯವಾಗಿ ಕೇಳುವ ಸಾಧ್ಯತೆ ಇದೆ. ಮತ್ತು 2-3 ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು 2 ಅಂಕದ ಪ್ರಶ್ನೆಗಳಿಗೆ ಸುಮಾರು ಸಲ ಈ ಪ್ರಶ್ನೆಗಳನ್ನ ಕೇಳಿದ್ದಾರೆ. ಅವು ಯಾವುದು ಅಂತಂದರೆ, ಒಂದು ಹಲಗಲಿಗೆ ದಂಡು ಬರಲು ಕಾರಣವೇನು, ಮತ್ತು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು. ಈ 2 ಪ್ರಶ್ನೆಗಳು ಈ ಹಲಗಲಿ ಬೇಡರು ಪದ್ಯದಲ್ಲಿ ಬಹಳ ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆಗಳು ಇವುಗಳಾಗಿವೆ. ಇನ್ನು ಉಳಿದಂತೆ ಇಲ್ಲಿ ಈ ಪದ್ಯದಲ್ಲಿ 8-10 ವಾಕ್ಯ ಕೇಳಲ್ಲ. ಅದರ ಜೊತೆಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅನ್ನೋದನ್ನು ಕೂಡ ಕೇಳೋದಿಲ್ಲ. ಕೇಳುವಂಥದ್ದು 1 ವಾಕ್ಯದ ಪ್ರಶ್ನೆಗಳು ಹಾಗೂ 2-3 ವಾಕ್ಯದ ಪ್ರಶ್ನೆಗಳನ್ನಷ್ಟೇ ಇದರಲ್ಲಿ ಕೇಳುತ್ತಾರೆ. ಮತ್ತು ಪದ್ಯವನ್ನು ಕೂಡ ಇದರಲ್ಲಿ ಕೇಳೋದಿಲ್ಲ. ಇದಿಷ್ಟು ಹಲಗಲಿ ಬೇಡರು ಪದ್ಯಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಅಂತ. ಇನ್ನು ವೀರಲವ ಪದ್ಯಕ್ಕೆ ಬಂದಾಗ ಇಲ್ಲಿ 1 ವಾಕ್ಯದ ಪ್ರಶ್ನೆಗಳನ್ನು ಕೇಳೋದಿಲ್ಲ, 3-4 ವಾಕ್ಯದಲ್ಲಿ ಬರೆಯೋರು ಕೇಳೋದಿಲ್ಲ, 8-10 ವಾಕ್ಯದ ಪ್ರಶ್ನೆಗಳನ್ನು ಇಲ್ಲಿ ಕೇಳುತ್ತಾರೆ. ಸಂದರ್ಭನೂ ಕೂಡ ಕೇಳೋದಿಲ್ಲ. ಇಲ್ಲಿ ಕೇಳುವಂಥದ್ದು 8-10 ವಾಕ್ಯಗಳಲ್ಲಿ ಉತ್ತರ ಬರೆಯುವಂಥದ್ದು. ಇಲ್ಲಿ 2 ಪ್ರಶ್ನೆ ಇದೆ. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು, ಲವನ ನಡವಳಿಕೆ ಮೆಚ್ಚುಗೆಯಾಯಿತೆ ಏಕೆ. ಇದರಲ್ಲಿ ನೀವು ಓದ್ಕೋಬೇಕಾಗಿರುವಂಥದ್ದು ಯಾವುದಾದ್ರೂ 1 ಪ್ರಶ್ನೆ ಓದ್ಕೊಂಡ್ರೆ ಸಾಕು. ಲವನು ಯಜ್ಞಾಶ್ವವನ್ನು ಕಟ್ಟಲು ಕಾರಣವೇನು, ಈ 1 ಪ್ರಶ್ನೆಯನ್ನು ಓದ್ಕೊಂಡ್ರೆ ಸಾಕು. ನಿಮಗೆ ಆಪ್ಷನ್ ಇರ್ತದೆ. ಹಾಗಾಗಿ ಈ 1 ಪ್ರಶ್ನೆಯನ್ನು ಓದ್ಕೊಂಡ್ರೆ ನೀವು ಸುಲಭವಾಗಿ ಉತ್ತರವನ್ನು ಬರಿಬೋದು. ಇದರ ಜೊತೆಗೆ ಇಲ್ಲಿ ಕೇಳುವಂಥದ್ದೇನು ಈ ಪದ್ಯದಲ್ಲಿ ಅಂತಂದರೆ, ಕಂಠಪಾಠಕ್ಕಿರುವಂತಹ ಪದ್ಯವನ್ನು ಕೇಳ್ತಾರೆ. ಯಾವುದದು, ಉರ್ವಿಯೋಳ್ ಕೌಸಲ್ಯ ಪಡೆದ ಕುವರಂ ರಾಮನೋರ್ವನೆ ವೀರನಾಥನ ಯಜ್ಞತುರಗಮಿದು ನಿರ್ವಹಿಸಲಾರ್ಪರಾರಾದೊಡಂ ತಡೆಯಲೆಂದಿರದ ಲೇಖನವನೋದಿ ಗರ್ವಮಂ ಬಿಡಿಸದಿರುದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನದಿರುದಪ್ಪುದೆ ತನ್ನ ಗುರುವ ತೋಳ್ಗಳಿವೆಯತಕ್ಕೆಂದು ಸಲೆವಾಸಿಯಂ ತೊಟ್ಟು ಲವನುರಿದದ್ದನು. ಈ ಪದ್ಯ ಅಥವಾ ತೆಗೆದುತ್ತರೆಯಂ ಬಿಗಿದು ಕುದುರೆಗಳಿಗೆ ಬಿಗಿದು ಈ ಪದ್ಯ. ಈ 2ರಲ್ಲಿ ಯಾವುದಾದ್ರೂ 1 ನೀವು ಓದ್ಕೊಂಡ್ರೆ ಸಾಕು. ಈ ಕಂಠಪಾಠಕ್ಕೆ ಕೊಡ್ತಾರೆ. ಮತ್ತು ಅದು ಬಿಟ್ಟರೆ ಇಲ್ಲಿರುವಂತಹ 4 ಪ್ಯಾರಾಗಳಲ್ಲಿ ಯಾವುದಾದ್ರೂ 1 ಭಾವಾರ್ಥ ಬರೆಯೋದಕ್ಕೆ ಕೊಡ್ತಾರೆ. ಹಾಗಾಗಿ ವೀರಲವ ಪದ್ಯದಲ್ಲಿ ನೀವು ಓದಬೇಕಾಗಿರುವಂಥದ್ದು ಒಂದು 8-10 ವಾಕ್ಯದ ಪ್ರಶ್ನೆಯನ್ನು ಓದ್ಕೋಬೇಕು. ಅದರ ಜೊತೆಗೆ ಕಂಠಪಾಠದ ಪದ್ಯವನ್ನು ಓದ್ಕೋಬೇಕು ಮತ್ತು ಸಾರಾಂಶವನ್ನು ಬರೆಯುವಂಥದ್ದು ಅಥವಾ ಭಾವಾರ್ಥ ಬರೆಯುವಂತಹ ಪದ್ಯಗಳನ್ನು ಈ 4ರಲ್ಲಿ ಯಾವುದಾದ್ರೂ 1 ಕೊಡ್ತಾರೆ. ಇವುಗಳ ಕಡೆ ನೀವು ಹೆಚ್ಚು ಗಮನ ಕೊಟ್ಟರೆ ಸಾಕು ವೀರಲವ ಪದ್ಯದಲ್ಲಿ.
ಇನ್ನು ಕೆಮ್ಮನೆ ಮೀಸೆ ಒತ್ತನೆ ಪದ್ಯಕ್ಕೆ ಬಂದಾಗ ಇಲ್ಲಿ ಕೇಳುವಂಥದ್ದು ಒಂದು ವಾಕ್ಯದ ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೆ 3 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಉಳಿದಂತೆ 8-10 ವಾಕ್ಯವನ್ನು ಇಲ್ಲಿ ಕೇಳೋದಿಲ್ಲ, 2-3 ವಾಕ್ಯದ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಒಂದು ವಾಕ್ಯದ ಪ್ರಶ್ನೆಗಳಂದರೆ ಇಲ್ಲಿ ಒಂದು ಅಂಕದ ಪ್ರಶ್ನೆಗಳಂದರೆ ಒಂದು ವಾಕ್ಯ, 3 ಅಂಕದ್ದು ಅಂತಂದರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಬರೆಯುವಂಥದ್ದು. ಇಲ್ಲಿ ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ ಯಾವುದು ಇಲ್ಲಿ ಇಂಪಾರ್ಟೆಂಟು ಅಂತಂದರೆ, ದ್ರೋಣನು ಯಾರೊಡನೆ ಪರಶುರಾಮನ ಬಳಿಗೆ ಬಂದನು, ಹಾಗೆಯೇ ಪರಶುರಾಮನು ದ್ರೋಣನಿಗೆ ಕೊಟ್ಟ ಪ್ರಧಾನ ಅಸ್ತ್ರಗಳು ಯಾವುವು, ಈ 2 ಪ್ರಶ್ನೆಗಳಲ್ಲಿ ಬಹುಮುಖ್ಯವಾಗ್ತದೆ. ಅದರ ಜೊತೆಗೆ ಇಲ್ಲಿ 3-4 ವಾಕ್ಯ ಕೇಳೋದಿಲ್ಲ, 8-10 ವಾಕ್ಯದ ಪ್ರಶ್ನೆಗಳು ಕೇಳೋದಿಲ್ಲ. ಇನ್ನು ಸಂದರ್ಭ ಸಹಿತ ಸ್ವಾರಸ್ಯ ಬರೀ ಅನ್ನೋದು ಇಲ್ಲಿ ಕೇಳ್ತಾರೆ. ಪದ್ಯಗಳಲ್ಲಿ ಕೇಳೋದ್ರಿಂದ ಇಲ್ಲಿ ಒಳಗಡೆಯಿಂದನೂ ಕೂಡ ಕೇಳುವ ಸಾಧ್ಯತೆ ಇದೆ. ಅದನ್ನು ಬಿಟ್ಟು ಅಭ್ಯಾಸದಲ್ಲಿ ಕೇಳೋದಾದರೆ ಇಲ್ಲಿ ವಿದ್ಯಾಧನಮೇ ಧನಮಪ್ಪುದು ಅನ್ನೋ ಒಂದು ಹೇಳಿಕೆಯನ್ನು ಕೇಳ್ತಾರೆ. ಅದನ್ನು ಬಿಟ್ಟರೆ ಎಂತು ನಾನಿಲಿಗರಪ್ಪರೆ ಮಾನಸರ್ ಇದನ್ನು ಕೇಳುವ ಸಾಧ್ಯತೆ ಇದೆ. ಮತ್ತು ನೊಳವಿಂಗೆ ಕುಪ್ಪೆ ವರಂ ಈ 3 ಹೇಳಿಕೆಗಳಲ್ಲಿ ಯಾವುದಾದ್ರೂ ಒಂದು ಹೇಳಿಕೆಯನ್ನು ಕೊಡ್ತಾರೆ. ಅದರ ಜೊತೆಗೆ ಇಲ್ಲಿ ಪಂಪನ ಕೃತಿಕಾರರ ಪರಿಚಯವನ್ನು ಕೂಡ ಇಲ್ಲಿ ಕೇಳುವ ಸಾಧ್ಯತೆ ಹೆಚ್ಚಿದೆ. ಹಾಗಾಗಿ ಇಲ್ಲಿ ನೀವು ಪಂಪನನ್ನು ಓದ್ಕೋಬೇಕು, ಒಂದು ವಾಕ್ಯದ ಪ್ರಶ್ನೆಗಳನ್ನು ಓದ್ಕೋಬೇಕು, ಮತ್ತು ಅದರ ಜೊತೆಗೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ ಈ ಕೆಮ್ಮನೆ ಮೀಸೆ ಒತ್ತನೆ ಪದ್ಯದಲ್ಲಿ. ಇನ್ನು ನಾವು ಪೂರಕ ಪಾಠಕ್ಕೆ ಹೋದಾಗ ಅಕ್ಕ ಮಹಾದೇವಿ ಬರೆದಿರುವಂತಹ ವಚನಗಳಲ್ಲಿ ಈ ಪದ್ಯದಲ್ಲಿ 2 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ 2 ಅಂಕದ ಪ್ರಶ್ನೆಗಳು ಯಾವುದು ಅಂದರೆ ನೋಡಿ, ಇಲ್ಲಿ ಅಕ್ಕ ಮಹಾದೇವಿ ವಚನಗಳ ಅಂಕಿತ ಯಾವುದು, ಇದು ಒಂದು ವಾಕ್ಯದ್ದು, ಇದು ಕೇಳೋದಿಲ್ಲ. ಅಕ್ಕ ಮಹಾದೇವಿ ಯಾವುದನ್ನು ಹಾನಿಯಿಂದಿದ್ದಾಳೆ, ಇದನ್ನು ಕೂಡ ಇಲ್ಲಿ ಒಂದು ವಾಕ್ಯದ ಪ್ರಶ್ನೆ, ಹಾಗಾಗಿ ಇದನ್ನು ಕೂಡ ಕೇಳೋದಿಲ್ಲ. ಅರಿಯದವರೊಡನೆ ಸಂಘ ಮಾಡಿದರೆ ಆಗುವ ಪರಿಣಾಮವೇನು, ಇದು ಕೂಡ ಒಂದು ವಾಕ್ಯದ ಪ್ರಶ್ನೆ, ಇದನ್ನು ಕೇಳೋದಿಲ್ಲ. ಈ ಪದ್ಯದಲ್ಲಿ ಕೇಳುವಂತಹ ಪ್ರಶ್ನೆಗಳು ಮುಖ್ಯವಾಗಿ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವುದು ಅಂದರೆ, ಒಂದು, ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ವ್ಯಕ್ತವಾಗಿದೆ, ವೆರಿ ಇಂಪಾರ್ಟೆಂಟ್ ಈ ಕ್ವಶನ್ನು. ಹಾಗೆ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು, ಈ ಪ್ರಶ್ನೆಯನ್ನು ಕೂಡ ಇಲ್ಲಿ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಉಳಿದಂತೆ ಈ 3 ಪ್ರಶ್ನೆಗಳನ್ನು ಇಲ್ಲಿ ಕೇಳೋದಿಲ್ಲ ವಚನಗಳ ಈ ಪದ್ಯದಲ್ಲಿ. ಹಾಗಾಗಿ ಈ 2 ಪ್ರಶ್ನೆಗಳು ನೀವು ಚೆನ್ನಾಗಿ ಓದ್ಕೊಂಡ್ರೆ ಯಾವುದಾದ್ರೂ ಒಂದು ಪ್ರಶ್ನೆ ಖಂಡಿತವಾಗಲೂ ಬರ್ತದೆ. ಈ 2ರಲ್ಲಿ ನೀವು ಒಂದನ್ನು ಸುಲಭವಾಗಿ ಉತ್ತರವನ್ನು ಬರೆದು 2 ಅಂಕವನ್ನು ಗಳಿಸ್ಕೊಳ್ಬಹುದು. ಇನ್ನು ಮುಂದೆ ನಾನು ಪ್ರಾಸ ಬಿಟ್ಟ ಕತೆ ಪಾಠವನ್ನು ನೋಡೋದಾದರೆ ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳನ್ನ ಕೇಳೋದಿಲ್ಲ, 2 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ಯಾವುದು 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ, ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಏನೇನು ಸಿದ್ಧಗತೆಗಳಾಗುತ್ತಿದ್ದವು, ಇದು 2 ಅಂಕದ ಪ್ರಶ್ನೆ. ಹಾಗಾಗಿ ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಹಾಗೆಯೇ ಹಾಡು ಕಿವಿಗೆ ಬಿದ್ದಾಗ ಪೈಗಳು ಏನು ಮಾಡಿದರು, ಇದನ್ನು ಕೇಳೋದಿಲ್ಲ. ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು, ಇದನ್ನು ಕೇಳೋದಿಲ್ಲ. ಬಾಸೆಲ್ ಮಿಷನ್ ರವರು ಪ್ರಕಟಿಸಿದ್ದ ಯಾವ ಕೃತಿಗಳನ್ನು ಲೇಖಕರು ಓದಿಕೊಂಡರು, ಇದನ್ನು ಕೇಳುವ ಸಾಧ್ಯತೆ ಹೆಚ್ಚಿದೆ. ಇನ್ನು ಬಿಲ್ಲ ಹಬ್ಬವನ್ನು ರಚಿಸಿದ ಕವಿ ಯಾರು, ಕೇಳೋದಿಲ್ಲ. ಮುದ್ದಣ ಕವಿ ಲೇಖಕರಿಗೆ ಏನೆಂದು ಸಲಹೆ ಕೊಟ್ಟರು, ಇದನ್ನು ಕೂಡ ಕೇಳೋದಿಲ್ಲ. ಇನ್ನು ನೆಕ್ಸ್ಟ್, ಪ್ರಾಸ ಬಿಡಬೇಕೆಂದು ನಿರ್ಧರಿಸಿದ ಬಳಿಕ ಪೈಗಳು ಯಾವ ಕೃತಿಯನ್ನು ಬರೆದರು, ಈ ಪ್ರಶ್ನೆಯನ್ನು ಕೇಳುವ ಸಾಧ್ಯತೆ ಇದೆ. ಈ ಪಾಠದಲ್ಲಿ ನಾನು ಪ್ರಾಸ ಬಿಟ್ಟ ಕಥೆಯಲ್ಲಿ ಕೇಳುವಂಥ ಪ್ರಶ್ನೆಗಳು 3 ಪ್ರಶ್ನೆಗಳನ್ನು ಕೇಳ್ತಾರೆ. 1ನೇದು, 4ನೇದು, 7ನೇ ಪ್ರಶ್ನೆ. ಈ 3 ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳಾಗಿರೋದ್ರಿಂದ ಈ ಪ್ರಶ್ನೆಗಳಿಗೆ ನೀವು ಹೆಚ್ಚು ಗಮನವನ್ನು ಹರಿಸಿದರೆ 2 ಅಂಕ ನಿಮ್ಮದಾಗ್ತದೆ. ಹಾಗಾಗಿ ಈ ಪ್ರಶ್ನೆಗಳ ಬಗ್ಗೆ ನೀವು ಹೆಚ್ಚು ಆದ್ಯತೆ ಕೊಟ್ಟು ಅಭ್ಯಾಸ ಮಾಡಿದ್ರೆ 2 ಅಂಕ ನಿಮ್ಮದೇ ಆಗ್ತದೆ. ಇನ್ನು ಮುಂದೆ ಶುಕನಾಸನ ಉಪದೇಶ ಪಾಠದಲ್ಲಿ ನಾವು ನೋಡೋದಾದರೆ ಇಲ್ಲಿ 1 ಅಂಕದ ಪ್ರಶ್ನೆಗಳು 2 ಅಂಕದ ಪ್ರಶ್ನೆಗಳು ಯಾವಂತ ನಾನು ಹೇಳ್ತೀನಿ ನೋಡಿ. ಇಲ್ಲೂ ಕೂಡ 1 ಅಂಕದ ಪ್ರಶ್ನೆಗಳನ್ನ ಕೇಳೋದಿಲ್ಲ. ಹಾಗಾಗಿ ಇಲ್ಲಿ ನೋಡಿ, ಯಾರಿಗೆ ಗುರುವಾಣಿ ಹೊರೆಯನಿಸುತ್ತದೆ, ಇದನ್ನು ಕೇಳಲ್ಲ. ಯಾರ ಕಿವಿಗೆ ಉಪದೇಶ ನಾಟುವುದಿಲ್ಲ, ಇದನ್ನು ಸಹ ಕೇಳೋದಿಲ್ಲ. ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣುತ್ತದೆ, ಇದನ್ನು ಕೇಳೋದಿಲ್ಲ. ಇಲ್ಲಿ ಕೇಳುವಂಥ ಪ್ರಶ್ನೆಗಳು ಯಾವುದು ಅಂದರೆ, ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ, ಈ ಪ್ರಶ್ನೆಯನ್ನು ಕೇಳ್ತಾರೆ 2 ಅಂಕದ ಪ್ರಶ್ನೆಗೆ. ಹಾಗೆಯೇ ರಾಜರ ಪ್ರಕೃತಿ ಹೇಗಿರುತ್ತದೆ, ಈ ಪ್ರಶ್ನೆಯನ್ನು ಕೇಳ್ತಾರೆ. ಇನ್ನು ಗುರುಪದೇಶವು ಯಾರಿಗೆ ಮೆಚ್ಚುಗೆಯಾಗುವುದಿಲ್ಲ, ಇದನ್ನು ಕೂಡ ಕೇಳುವುದಿಲ್ಲ. ಈ ಪಾಠದಲ್ಲಿ ಈ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಗುರುಪದೇಶದ ಗುಣಗಳನ್ನು ಪಟ್ಟಿ ಮಾಡಿ, ರಾಜರ ಪ್ರಕೃತಿ ಹೇಗಿರುತ್ತದೆ. ಹಾಗಾಗಿ ಈ ಪಾಠದಲ್ಲಿ ಈ 2 ಪ್ರಶ್ನೆಗಳು ಇಂಪಾರ್ಟೆಂಟ್ ಅಂಥೇಳಿ
ಹೇಳ್ತೀನಿ ಇಲ್ಲಿ. ಇಷ್ಟನ್ನು ನೀವು ಓದ್ಕೊಂಡ್ರೆ ಸಾಕು, ನೀವು ಈ ಭಾಗ 2ರ ಪುಸ್ತಕದಲ್ಲಿ. ಪ್ರೀತಿಯ ಮಕ್ಕಳೇ, ಈ ವಿಡಿಯೋವನ್ನು ಹಾಕಿ ಅಂತೇಳಿ ಕಮೆಂಟ್ನಲ್ಲಿ ತಿಳಿಸಿದ್ರಿ. ಈಗ ನಿಮಗೆ ಈ ವಿಡಿಯೋವನ್ನು ಕೊಡ್ತಾಯಿದ್ದೀನಿ. ಇನ್ನೇನು ಶನಿವಾರ ಭಾನುವಾರ ಅಷ್ಟೇ ಬಾಕಿ ಇದೆ. ನೀವು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡ್ರೆ ಖಂಡಿತವಾಗಲೂ ಕನ್ನಡ ಭಾಷೆಯಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆಯುವುದರಲ್ಲಿ ಯಾವುದೇ ರೀತಿ ಸಂದೇಹವಿಲ್ಲ. ಎಲ್ಲರೂ ಪರೀಕ್ಷೆಯನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಪರೀಕ್ಷೆಯನ್ನು ಚೆನ್ನಾಗಿ ಬರೀರಿ. ಒಳ್ಳೆಯ ಅಂಕಗಳು ನಿಮ್ಮದಾಗಲಿ ಅಂತೇಳಿ ನಾನು ಬಯಸ್ತೀನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ಮತ್ತೊಮ್ಮೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು.